ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಕಾಲೇಜು ಚಿಂತಾಮಣಿ. ಇಂದು ಪರಿಸರ ಅಧ್ಯಯನದ ಮೊದಲ ಸೆಷನನ್ನು ಚರ್ಚೆ ಮಾಡ್ತಾಯಿದ್ದೀನಿ. ಇದು ಈ 2ನೇ ಸೆಮಿಸ್ಟರ್ನ BCom ಮತ್ತು BBM ವಿದ್ಯಾರ್ಥಿಗಳಿಗೆ ನಾನ್-ಕೋರ್ ಪತ್ರಿಕೆಯಾಗಿ ಇಡಲಾಗಿದೆ. ಸೊ ಅದನ್ನು ನೀವು ಪರಿಸರನ ಅಧ್ಯಯನ ಮಾಡ್ತಕ್ಕಂಥ ಒಂದು ಪಠ್ಯಕ್ರಮನ ತಿಳ್ಕೊಳ್ಳೋದು ಮತ್ತು ಒಂದು ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಳೋದು ತುಂಬ ಅತ್ಯವಶ್ಯಕವಾದ್ದು. ಎನ್ವೈರ್ಮೆಂಟಲ್ ಸ್ಟಡೀಸ್, ಪರಿಸರ ಅಧ್ಯಯನ. ಸೊ ಮೊದಲಿಗೆ ನಾವು ಈ ಪರಿಸರ ಅಧ್ಯಯನ ನಿಮಗೆ ಏಕೆ ಈ ಒಂದು ಪತ್ರಿಕೆನ ಇಡಲಾಗಿದೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಇವತ್ತು ಜಾಗತಿಕ ಮಟ್ಟದಲ್ಲಿ ಪರಿಸರ ಅನ್ನೋದು ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ನಾವು ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡುವ ಸಲುವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಪರ್ಕ ಕ್ರಾಂತಿಯಿಂದಾಗಿ ಸಾಕಷ್ಟು ಪರಿಸರನ ನಾವು ನಾಶ ಮಾಡ್ತಾ ಇದ್ದೀವಿ. ಸೊ ಜೊತೆಗೆ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ನಾವು ಏನು ಪರಿಸರ ನಾಶ ಮಾಡ್ತಾ ಇದ್ದೀವಿ ಅದು ಮುಂದಿನ ಭವಿಷ್ಯದ ಒಂದು ಪೀಳಿಗೆಗಾಗಿ ಉಳಿಸ್ಕೊಳ್ಳೋದು ಅತ್ಯವಶ್ಯಕವಾದ್ದು. ಭವಿಷ್ಯದ ಜನತೆಗೆ ಅವಶ್ಯವಾಗಿರ್ತಕ್ಕಂಥ ಒಂದು ಏನು ಪರಿಸರನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಅತ್ಯವಶ್ಯಕವಾದ ಸಂಗತಿ. ವರ್ಷದಿಂದ ವರ್ಷಕ್ಕೆ ನಾವು ನೋಡಿದಾಗ ಸಾಕಷ್ಟು ಪರಿಸರ ನಾಶ ಆಗ್ತಾ ಇದೆ. ಇದರಿಂದ ಮನುಷ್ಯನ ಮತ್ತು ಪರಿಸರದ ಮೇಲೆ ಸಾಕಷ್ಟು ಅಂತರ್ ಅವಲಂಬಿ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರ್ತಾರನ್ನು ನಾವು ನೋಡ್ಬೋದು. ಯಾಕಂದರೆ ಇಲ್ಲಿ ಪರಿಸರದಲ್ಲಿ ನಾವು ಒಂದು ಭಾಗ ಆಗಿರೋದ್ರಿಂದ ಸೊ ಪರಸ್ಪರ ಪರಿಸರಕ್ಕೂ ನಮಗೂ ಒಂದು ಸಂಪರ್ಕ ಅಥವಾ ಬಾಂಧವ್ಯ ಅನ್ನೋದಿದೆ. ಆ ಒಂದು ಬಾಂಧವ್ಯದಲ್ಲಿ ಕೊರತೆಗಳು ಉಂಟಾಗುವಂಥ ಒಂದು ಸಂದರ್ಭಗಳು, ಸಾಧ್ಯತೆಗಳು ಹೆಚ್ಚಾಗ್ತಾ ಇರೋದು ನಾವು ಕಾಣ್ಬೋದು. ಸೊ ಇದನ್ನು ಹೋಗಲಾಡಿಸೋ ಸಲುವಾಗಿ ನೀವು ಏನು ಅಧ್ಯಯನವನ್ನು ಕೈಗೊಳ್ಳುವಂಥ ಹಂತದಿಂದ, ಅಂದರೆ ನಾವು ಪ್ರಾಥಮಿಕ ಶೈಕ್ಷಣಿಕ ಹಂತದಿಂದಲೇ ಈ ಒಂದು ಪರಿಸರ ಅಧ್ಯಯನವನ್ನು ಎಲ್ಲ ಒಂದು ವ್ಯಕ್ತಿಗಳು ತಿಳ್ಕೋಬೇಕು, ಪರಿಸರನ ಕಾಪಾಡ್ಕೋಬೇಕು, ಪರಿಸರದಿಂದಲೇ ನಾವು ಅನ್ನೋದನ್ನು ಇಲ್ಲಿ ಗುರುತಿಸಿರೋದ್ರಿಂದ ಇವತ್ತು ಪರಿಸರ ಅಧ್ಯಯನವನ್ನು ಸಹ ನೀವು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಈ ಸೆಮಿಸ್ಟರ್ನಲ್ಲಿ, ಅಂದರೆ 2ನೇ ಸೆಮಿಸ್ಟರ್ನಲ್ಲಿ ನಿಮ್ಮ BCom ಮತ್ತು BBM ವಿದ್ಯಾರ್ಥಿಗಳು ಇದನ್ನು ಅರ್ಥಕೋಬೇಕಾಗತ್ತೆ. ಸೊ ಅದರ ಒಂದು ಮೊದಲನೇ ಒಂದು ಶೀರ್ಷಿಕೆಯನ್ನು ನಾವು ನೋಡಿದಾಗ ಪರಿಸರ ಅಧ್ಯಯನದ ಪೀಠಿಕೆ ಅಂತ ಹೇಳಲಾಗುತ್ತೆ. ಹೇಗೆ ಪರಿಸರ ಅಧ್ಯಯನ ಅಂತಕ್ಕಂಥದ್ದು ಎನ್ವೈರ್ಮೆಂಟಲ್ ಸ್ಟಡೀಸ್ ಅನ್ನೋದನ್ನು ನೋಡೋಣ. The word environment is derived from the French word environner, which means to encircle or surround. ಅಂದರೆ ಈ ಒಂದು ಪದ ಅಂತಕ್ಕಂಥದ್ದು ಫ್ರೆಂಚ್ನ ಪದವಾದಂಥ, ಫ್ರೆಂಚ್ ಭಾಷೆಯ ಒಂದು ಪದವಾದಂಥ ಎನ್ವೈರ್ನರ್ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ. ಸೊ ಇದ್ರ ಪ್ರಕಾರ ಏನು ಅಂತ ಬಂದರೆ ಎನ್ಸರ್ಕಲ್ ಅಥವಾ ಸರೌಂಡ್ ಅಂತ ಹೇಳಲಾಗುತ್ತೆ. ಸೊ ಎನ್ಸರ್ಕಲ್ ಆರ್ ಸರೌಂಡ್ ಅಂತ ಬಂದಾಗ, ಸೊ ವಾಟ್ ಆರ್ ದ ಥಿಂಗ್ಸ್ ಫಾರ್ ಅಸ್ ಇನ್ ಆರ್ ಅವರ್ ಸರೌಂಡ್ ಅಂತ ಹೇಳಲಾಗುತ್ತೆ. ನಮ್ಮ ಸುತ್ತಮುತ್ತ ಇರತಕ್ಕಂಥ ಒಂದು ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದು ಭೌತಿಕವಾಗಿರ್ಬೋದು ಅಥವಾ ಅಭೌತಿಕವಾಗಿರ್ಬೋದು, ಫಿಸಿಕಲ್ ಆರ್ ನಾನ್ ಫಿಸಿಕಲ್ ಥಿಂಗ್ಸ್ ಅಂತ ಏನು ಕರಿತೀವಿ, ಅಥವಾ ಲಿವಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ, ಅವುಗಳನ್ನು ನಾವು ಇಲ್ಲಿ ಪರಿಸರ ಅಂತ ಹೇಳಲಾಗುತ್ತೆ. ಸೊ ಹಾಗೆ ಇಲ್ಲಿ ಪರಿಸರ ಅಂತಕ್ಕಂಥ ಪದ ಅಥವಾ ಎನ್ವೈರ್ನ್ಮೆಂಟ್ ಅಂತಕ್ಕಂಥ ವರ್ಡ್ ಡಿರೈವ್ ಆಗಿರ್ತಕ್ಕಂಥ ಅಥವಾ ಅದು ಉಗಮ ಆಗಿರ್ತಕ್ಕಂಥ ಎಲ್ಲಿಂದ ಅಂದರೆ ಫ್ರೆಂಚ್ನ ಪದವಾದ ಎನ್ವೈರ್ನರ್ ಅಂತಕ್ಕಂಥ ಪದದಿಂದ. ಹಾಗೆ ಮುಂದುವರೆದಂತೆ ನಾವು ನೋಡಿದಾಗ our environment can be defined as the social, cultural and physical conditions that surround, affect and influence the survival, growth and development of people, animals and lands. ಸೊ ಅಂದರೆ ನಾವು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಅಥವಾ ಭೌತಿಕವಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಉಳಿಕೆಗಳು ಅಥವಾ ಏನು ಉಳಿದಿರ್ತಕ್ಕಂಥ ಅಥವಾ ಅಭಿವೃದ್ಧಿ ಮತ್ತು ಪ್ರಗತಿಯ ಹಿನ್ನೆಲೆಯಲ್ಲಿ, ಮನುಷ್ಯನ ಪ್ರಗತಿ ಮತ್ತು ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಸೊ ವಿವಿಧ ಅಂಶಗಳನ್ನು ನಾವು ಒಳಗೊಂಡಿದ್ದೇವೆ. ಅದು ಸಾಂಸ್ಕೃತಿಕ ಅಂಶಗಳಾಗಿರ್ಬೋದು ಅಥವಾ ಸಾಮಾಜಿಕ ಅಂಶಗಳಾಗಿರ್ಬೋದು ಅಥವಾ ಭೌತಿಕ ಅಂಶಗಳಾಗಿರ್ಬೋದು. ಸೊ ನಮ್ಮ ಸುತ್ತಮುತ್ತ ಹೊಂದಿರತಕ್ಕಂಥ ಮನುಷ್ಯ, ಪ್ರಾಣಿ ಮತ್ತು ಸಸ್ಯಗಳನ್ನು ಒಳಗೊಂಡಂತೆ ಹೊಂದಿರುವಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿಬೋದು, ಪರಿಸರ ಅಂತ ಹೇಳ್ಬೋದು. ಸೊ ಹಾಗೆ this broad definition includes the natural world and the technological environment as well as the cultural and social context that shape human lives. ಸೊ ನಮಗೆ ಇನ್ನೂ ವಿಶಾಲವಾಗಿ ನಾವು ಇದನ್ನು ವಿಶ್ಲೇಷಣೆ ಮಾಡ್ಕೊಳ್ಳೋದಾದರೆ, ಒಂದು ಪ್ರಾಕೃತಿಕ ಪರಿಸರ ಅಂತಕ್ಕಂಥದ್ದು ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಂದು ಚೌಕಟ್ಟಿನಲ್ಲಿ ಮನುಷ್ಯನ ಒಂದು ಜೀವನ ಚಟುವಟಿಕೆಗಳು ಹೇಗೆ ಒಳಗೊಂಡಿದ್ದಾವೆ ಅನ್ನೋದನ್ನು ಹೇಳುತ್ತೆ. ಸೊ ಒಂದು ಪರಿಸರದ ಒಂದು ತಾಂತ್ರಿಕತೆಯ ಅಂಶಗಳಲ್ಲಿ ನಾವು ನೋಡಿದಾಗ
ಸಾಕಷ್ಟು ಪ್ರಮಾಣದ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಂದು ವ್ಯವಸ್ಥೆಯ ಯಾರು ಮನುಷ್ಯನ ಒಂದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯ ಒಂದು ವಿಶ್ಲೇಷಣೆಯನ್ನು ಒಳಗೊಂಡಿದೆ ಯಾವುದು ಪರಿಸರ ಅಂತಕ್ಕಂಥದ್ದು. ಸೊ ಹಾಗೆ ಇದು ವಿಶಾಲಾತ್ಮಕವಾದಂಥ ಒಂದು ವಿಶ್ಲೇಷಣೆ ಅಂತ ಹೇಳ್ಬೋದು ಅಥವಾ ಅರ್ಥ ವಿವರಣೆ ಅಂತ ಹೇಳ್ಬೋದು. ಮುಂದುವರೆದಂತೆ ಇಟ್ ಇನ್ಕ್ಲೂಡ್ಸ್ ಆಲ್ ಫ್ಯಾಕ್ಟರ್ಸ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ದಟ್ ಅಫೆಕ್ಟ್ಸ್ an individual organism or population at any point in the life cycle. Set of circumstances surrounding a particular occurrence and all the things that surrounds us. ಸೊ ಇದು ತುಂಬ ಮುಖ್ಯವಾದಂಥದ್ದು. ಸೊ ಆಗಲೇ ಹೇಳಿದಾಗೆ ನಾವು ಚರ್ಚೆ ಮಾಡ್ಕೊಳ್ಳೋ ಹಾಗೆ ಒಂದು ಪರಿಸರದಲ್ಲಿರ್ತಕ್ಕಂಥ ಲಿವಿಂಗ್ ಥಿಂಗ್ಸ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ, ಅಥವಾ ಏನು ಜೈವಿಕ ಮತ್ತು ಅಜೈವಿಕ ಘಟಕಗಳು ಅಂತ ಹೇಳಲಾಗುತ್ತೆ. ಅವುಗಳನ್ನು ನಾವು ನೋಡ್ಬೋದು. ಸೊ ಒಂದು ವ್ಯಕ್ತಿಗತವಾದಂಥ ಆರ್ಗ್ಯಾನಿಸಮ್ ಸಿಸ್ಟಮ್ ಆಗಿರ್ಬೋದು ಅಥವಾ ಮನುಷ್ಯನಿಗಾಗಿರ್ಬೋದು, ಅವನ ಒಂದು ಜೀವನ ಚಕ್ರದಲ್ಲಿ ಇವೆಲ್ಲವೂ ಕ್ರಿಯೆ ಮತ್ತು ಪ್ರತಿಕ್ರಿಯೆಗೆ ಹೀಗೆ ಒಳಪಡ್ತವೆ ವಿವಿಧ ಅಂಶಗಳು. ಸೊ ಈ ಒಂದು ಭೌತಿಕ ಮತ್ತು ಅಭೌತಿಕ ಅಂಶಗಳು ಅಥವಾ ಜೈವಿಕ ಮತ್ತು ಅಜೈವಿಕ ಅಂಶಗಳು ಹೀಗೆ ಒಳಗೊಂಡಿದ್ದಾವೆ ಜೀವನ ಚಕ್ರದಲ್ಲಿ ಮನುಷ್ಯನಿಗೆ. ಸೊ ಅನ್ನೋದನ್ನು ನಾವಿಲ್ಲಿ ಎನ್ವೈರ್ಮೆಂಟಲ್ ಸ್ಟಡೀಸ್ ಅನ್ನೋದನ್ನು ಅರ್ಥ ವಿವರಣೆಯಾಗಿ ನೋಡಬಹುದು. The next point, segments of environment. Environment consists of 4 segments. So that is, first one is atmosphere, ವಾತಾವರಣ ಅಂತ ನಾವು ಹೇಳ್ತೀವಿ. ಅಟ್ಮಾಸ್ಫಿಯರ್, ಬ್ಲಾಂಕೆಟ್ ಆಫ್ ಗ್ಯಾಸಸ್ ಸರೌಂಡಿಂಗ್ ದ ಅರ್ತ್, ಅಂದರೆ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ರೀತಿಯಂಥ ಒಂದು ಅನಿಲಗಳನ್ನು ನಾವು ನೋಡ್ಬೋದು. ಸೊ ಆ ಒಂದು ಒಳಗೊಂಡಿರ್ತಕ್ಕಂಥ ಭಾಗವನ್ನು ನಾವೇನಂತ ಕರಿತೀವಿ, ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ನಾವು ಬೇರೆ ಬೇರೆ ರೀತಿಯಂಥ ಗಾಳಿಯಲ್ಲಿ ಇರ್ತಕ್ಕಂಥ ಹಲವಾರು ಅಂಶಗಳು ನೋಡ್ಬೋದು. ಜಲಜ ಆಗಿರ್ಬೋದು ಅಥವಾ ವಿವಿಧ ರೀತಿಯಂಥ ಒಂದು ಗಾಳಿಗಳಲ್ಲಿ ಇರ್ತಕ್ಕಂಥ ಅನಿಲದ ಒಂದು ಪದಾರ್ಥಗಳು ಅಥವಾ ಅನಿಲ ಸಂಪನ್ಮೂಲ ಅಂತ ಕರಿತೀವಿ, ಅವೆಲ್ಲವೂ ಸಹ ಇದ್ದಾವೆ. ಸೊ ಅದನ್ನು ನಾವಿಲ್ಲಿ ವಾತಾವರಣ ಅಂತ ಹೇಳ್ತೀವಿ. ಸೊ ಹಾಗೆ ಎರಡನೇ ಒಂದು ಸೆಗ್ಮೆಂಟನ್ನು ನಾವು ನೋಡಿದಾಗ ಹೈಡ್ರೋಸ್ಫಿಯರ್ ಅಂತ ಕರಿತೀವಿ. ಇದು ಸಂಪೂರ್ಣವಾಗಿ ನೀರಿಗೆ ಸಂಬಂಧಿಸಿದಂಥ ವಿಚಾರಗಳು. ಅದು ಭೂಮಿ ಮೇಲೆ ಆಗಿರ್ಬೋದು, ಭೂಮಿಯ ಒಳಗೆ ಆಗಿರ್ಬೋದು. ವೇರಿಯಸ್ ವಾಟರ್ ಬಾಡೀಸ್ ಪ್ರೆಸೆಂಟ್ ಆನ್ ದ ಅರ್ತ್ ಆರ್ ಇನ್ನರ್ ಆಫ್ ದ ಅರ್ತ್. ಸೊ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ, ಈಗಾಗಲೇ ನಮ್ಗೆ ಗೊತ್ತಿರ್ಬೋದು, ನಮ್ಮ ಒಂದು ವಿಶ್ವದಲ್ಲಿ ನಾವು ಗಮನಿಸಿದಾಗ ಸಾಕಷ್ಟು ಪ್ರಮಾಣದಲ್ಲಿ ನೀರಿರ್ತಕ್ಕಂಥದ್ದು. ಸುಮಾರು 71% ನೀರು ಶೇಖರಣೆ ಆಗಿದೆ. ಸೊ ಆ ಒಂದು ನೀರಿನ ಪ್ರಮಾಣ ಹೆಚ್ಚಾಗಿರೋದು ನಾವು ಗಮನಿಸ್ಬೋದು. ಸೊ ಇಲ್ಲಿ ನೀವು ಗಮನಿಸ್ಬೇಕಾಗ್ತದೆ ಮತ್ತೊಂದು ಪ್ರಮುಖ ಅಂಶ ಅಂತಂದರೆ ಅಂತರ್ಜಲವನ್ನು ನಾವು ನೋಡ್ಬೋದು. ಗ್ರೌಂಡ್ ವಾಟರ್ ಅಂತ ಕರಿತೀವಿ. ಅದನ್ನು ಸಹ ಇದರ ಒಂದು ಅಂಶದಲ್ಲಿ ಒಳಗೊಳ್ತಕ್ಕಂಥದ್ದು ನಾವು ಕಾಣ್ತೀವಿ. ಹೈಡ್ರೋಸ್ಫಿಯರ್ ಅಂದರೆ ನೀರಿಗೆ ಸಂಬಂಧಿಸಿದಂಥದ್ದು ಎಲ್ಲ ರೀತಿಯ ಅಂಶಗಳು ಸಹ ಈ ಪರಿಸರದಲ್ಲಿ ನಾವು ನೋಡ್ಬೋದು. ದೆನ್ ಲಿಥೋಸ್ಫಿಯರ್, ಇಟ್ ಕಂಟೈನ್ಸ್ ವೇರಿಯಸ್ ಟೈಪ್ಸ್ ಆಫ್ ಸಾಯಿಲ್ಸ್ ಆ್ಯಂಡ್ ರಾಕ್ಸ್ ಆನ್ ದ ಅರ್ತ್. ಸೊ ಭೂಮಿಯ ಒಳಗೆ ಮತ್ತು ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಮಣ್ಣಿನ ಮತ್ತು ಕಲ್ಲಿನ ಕಣಗಳನ್ನು ನಾವೇನು ಮಾಡ್ಬೋದು, ಲಿಥೋಸ್ಫಿಯರ್ ಅಂತ ಹೇಳಾಗುತ್ತೆ. ಸೊ ಈ ಒಂದು ಲಿಥೋಸ್ಫಿಯರ್ನ ವಿಚಾರಕ್ಕೆ ಬಂದಾಗ ಭೂಮಿಯ ರಚನೆ ಆಗಿರ್ತಕ್ಕಂಥ, ಮಣ್ಣಿನ ರಚನೆ ಆಗ್ತಕ್ಕಂಥ ಕಲ್ಲುಗಳಿಂದ, ಅದರ ಒಂದು ಗಾಳಿಗೆ ಅಥವಾ ನೀರಿಗೆ ಮೊದಲಾದಂಥ ಕಾರಣಗಳಿಂದಾಗಿ ಕಲ್ಲಿನ ಪದಾರ್ಥ ರಾಕ್ಸ್ ಅಂತ ಏನು ಕರಿತೀವಿ, ಅವುಗಳು ಸಣ್ಣ ಸಣ್ಣ ಕಣಗಳಾಗಿ ರೂಪುಗೊಂಡಿದ್ದಾವೆ. ಸೊ ಆ ರೂಪುಗೊಂಡಿರ್ತಕ್ಕಂಥ ಕಣಗಳೆಲ್ಲವೂ ಸಹ ಭೂಮಿ ಮೇಲೆ ಇರೋದರಿಂದ ಸೊ ಆ ಭೂಮಿಯ ಒಂದು ರಚನೆ ಆಗಿದೆ ಅಂತ ಒಂದು ಭಾಗವನ್ನು ಏನಂತ ಕರಿತೀವಿ, ಲಿಥೋಸ್ಫಿಯರ್ ಅಂತ ಕರಿತೀವಿ. ಸೊ ಮತ್ತೊಂದು ಬಯೋಸ್ಫಿಯರ್ ಅಂತ ಹೇಳಲಾಗುತ್ತೆ. ಬಯೋಸ್ಫಿಯರ್ ಅಂತ ಒಂದು ಜೈವಿಕ ಘಟಕಗಳಿಗೆ ಸಂಬಂಧಿಸಿದಂಥ ಒಂದು ಅಂಶ ಅಂತ ಹೇಳ್ಬೋದು. ಇಟ್ ಕಂಪೋಸ್ಡ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಇಂಟ್ರಾಕ್ಷನ್ಸ್ ವಿತ್ ದ ಎನ್ವೈರನ್ಮೆಂಟ್. ಸೊ ಭೂಮಿ ಮೇಲೆ ಇರ್ತಕ್ಕಂಥ ವಿವಿಧ ರೀತಿಯಂಥ ಮತ್ತು ಭೂಮಿಯ ಒಳಗಡೆ ಇರ್ತಕ್ಕಂಥ ಜೀವಾತ್ಮಕ ಕಣಗಳು ಅಂತ ಏನು ಕರಿತೀವಿ, ಜೈವಿಕ ಕಣಗಳು ಅಂತಕ್ಕಂಥ ಅವುಗಳೆಲ್ಲ ಒಟ್ಟುಗೂಡಿಸುವಿಕೆಯನ್ನು ನಾವೇನಂತ ಕರಿಬೋದು, ಬಯೋಸ್ಫಿಯರ್ ಅಂತ ಹೇಳಲಾಗುತ್ತೆ. ಸೊ ಗಾಳಿಯಲ್ಲಿ ಸಾಕಷ್ಟು ರೀತಿಯಂಥ ಜೀವಾಣುಗಳಿದ್ದಾವೆ, ನೀರಿನಲ್ಲಿ ಸಾಕಷ್ಟು ಜೀವಾಣುಗಳಿದ್ದಾವೆ, ಹಾಗೆ ಭೂಮಿಯ ಒಳಗಡೆ ಸಾಕಷ್ಟು ಜೀವಾಣುಗಳಿದ್ದಾವೆ. ಅದರಲ್ಲಿ ನಾವು ಮನುಷ್ಯನನ್ನು ಸಹ ಸೇರ್ಪಡೆ ಮಾಡ್ಕೋಬೋದು ಪರಿಸರದಲ್ಲಿ. ಸೊ ಹಾಗೆ ಇದು ಒಂದು ತುಂಬ ಮುಖ್ಯವಾದಂಥದ್ದು ಬಯೋಸ್ಫಿಯರ್ ಅಂತಕ್ಕಂಥದ್ದು. ಇಟ್ ಕಂಪೋಸ್ಡ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಇಂಟ್ರಾಕ್ಷನ್ಸ್ ವಿತ್ ದ ಎನ್ವೈರನ್ಮೆಂಟ್. ಸೊ ದೀಸ್ ಆರ್ ದ ಸೆಗ್ಮೆಂಟ್ಸ್ ಆಫ್ ಎನ್ವೈರ್ಮೆಂಟ್. 4 ರೀತಿಯಂಥ ಸೆಗ್ಮೆಂಟ್ಗಳನ್ನು ನೋಡ್ಬೋದು ನಾವು ನಮ್ಮ ಪರಿಸರದಲ್ಲಿ. ಆ ಪರಿಸರದಲ್ಲಿರ್ತಕ್ಕಂಥ 4 ಸೆಗ್ಮೆಂಟ್ಗಳಲ್ಲಿ ಬಂದಾಗ ಒಂದು ಅಟ್ಮಾಸ್ಫಿಯರ್, ಎರಡನೇದು ಹೈಡ್ರೋಸ್ಫಿಯರ್, ಮೂರನೇದು ಲಿಥೋಸ್ಫಿಯರ್, ನಾಲ್ಕನೇದು ಬಯೋಸ್ಫಿಯರ್. ಸೊ ಸಾಮಾನ್ಯವಾಗಿ ಅಟ್ಮಾಸ್ಫಿಯರಲ್ಲಿ ಬಂದಾಗ ನಮ್ಮ ಸಂಪೂರ್ಣ ವಾತಾವರಣದ ಕುರಿತಂತೆ ಹೇಳುತ್ತೆ, ಗಾಳಿಗೆ ಸಂಬಂಧಿಸಿದಂತೆ ಅಥವಾ ಅನಿಲಗಳಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಹೇಳುತ್ತೆ. ಹೈಡ್ರೋಸ್ಫಿಯರ್ ಅಂತಕ್ಕಂಥದ್ದು ಬಂದಾಗ ಅದು ಹೆಚ್ಚಾಗಿ ನೀರಿಗೆ ಸಂಬಂಧಿಸಿದಂತೆ ಅಂಶಗಳನ್ನು ವಿವರಿಸುತ್ತೆ, ಆ ಒಂದು ವಲಯವನ್ನು ಹೇಳುತ್ತೆ. ಲಿಥೋಸ್ಫಿಯರ್ ಅಂತಕ್ಕಂಥದ್ದು ಹೇಳುತ್ತೆ ಏನು ಭೂಮಿ ಮತ್ತು ಭೂಮಿಯ ಕಣಗಳು ಹಾಗೆ
ವಿವಿಧ ರೀತಿಯಂಥ ಒಂದು ಕಲ್ಲಿನ ಅಂಶಗಳನ್ನು ನಾವು ನೋಡ್ಬೋದು, ಅಂದರೆ ಪರ್ವತ ಶ್ರೇಣಿಗಳು ಅಂತ ಹೇಳ್ಬೋದು, ಅಥವಾ ವಿವಿಧ ರೀತಿಯಂಥ ಬೆಟ್ಟ ಕಣಿವೆಗಳು ಅಂತ ಹೇಳ್ಬೋದು, ಭೂಮಿ ಒಳಗಡೆ ಇರ್ತಕ್ಕಂಥ ಅಂಶಗಳಾಗಿರ್ಬೋದು, ಸಮುದ್ರದ ಆಳದಲ್ಲಿ ಬರ್ತಕ್ಕಂಥ ವಿವಿಧ ರೀತಿಯಂಥ ಶಿಖರಗಳಾಗಿರ್ಬೋದು, ಇವೆಲ್ಲವನ್ನೂ ಸಹ ನಾವು ಲಿಥೋಸ್ಫಿಯರ್ ಅಂತ ಹೇಳಲಾಗುತ್ತೆ. ಸೊ ಈ ಬಯೋಸ್ಫಿಯರ್ ಅಂತ ಬಂದಾಗ ಎಲ್ಲ ರೀತಿಯಂಥ ಜೀವಾತ್ಮಕ ಕಣಗಳು, ಅಂದರೆ ಜೈವಿಕ ಕಣಗಳನ್ನು ನಾವು ಇಲ್ಲಿ ಪರಿಸರಕ್ಕೆ ಏನೆಲ್ಲ ಒಳಗೊಂಡಿದ್ದಾವೆ ಅನ್ನೋದನ್ನು ಪರಿಗಣಿಸಬಹುದಾಗಿದೆ. ಸೊ ಇದನ್ನು ನಾವೇನಂತ ಕರೀತೀವಿ ಬಯೋಸ್ಫಿಯರ್. ಅಲ್ಲಿಗೆ ಎನ್ವೈರ್ನ್ಮೆಂಟ್ನಲ್ಲಿರ್ತಕ್ಕಂಥ ಸೆಗ್ಮೆಂಟ್ಸ್ ಅಂತ ಬಂದಾಗ, ಒಂದು ಅಂಶಗಳು ಅಂತ ಬಂದಾಗ 4 ರೀತಿಯಾಗಿ ನಾವು ನೋಡ್ಬೋದು. 1 ಅಟ್ಮಾಸ್ಫಿಯರ್, 2 ಹೈಡ್ರೋಸ್ಫಿಯರ್, 3 ಲಿಥೋಸ್ಫಿಯರ್, 4 ಬಯೋಸ್ಫಿಯರ್. ದೆನ್ ಇಲ್ಲಿ ನಾವು ಗಮನಿಸಬೇಕಂದ್ರೆ ನಿಮ್ಮ ಒಂದು ಏನು ಪಠ್ಯಕ್ರಮದ ಅನುಸಾರವಾಗಿ ಹೋದಾಗ ಮತ್ತೊಂದು ಪ್ರಮುಖ ಪರಿಕಲ್ಪನೆ ಅಂತ ಬಂದರೆ ಮಲ್ಟಿ ಡಿಸಿಪ್ಲಿನರಿ ನೇಚರ್ ಆಫ್ ಎನ್ವೈರ್ನ್ಮೆಂಟಲ್ ಸ್ಟಡೀಸ್. ಸೊ ನಾವು ಪರಿಸರ ಅಧ್ಯಯನವನ್ನು ವಿವಿಧ ಶಾಖೆಗಳ ಮೂಲಕ ಅಥವಾ ವಿಜ್ಞಾನಗಳ ಮೂಲಕ, ವಿವಿಧ ವಿಜ್ಞಾನಗಳ ಮೂಲಕ ಹೊಂದಾಣಿಕೆಯನ್ನು ಹೊಂದಿದೆ ಅಥವಾ ಅವುಗಳನ್ನು ಒಳಗೊಂಡಂತಹ ಒಂದು ಪರಿಸರ ಅಧ್ಯಯನ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಪರಿಸರ ಅಧ್ಯಯನದ ಯಾವುದೋ ಒಂದು ಸೀಮಿತವಾದಂಥ ವ್ಯಾಪ್ತಿಯಲ್ಲಿಲ್ಲ. ಸೊ ಇದು ವಿವಿಧ ರೀತಿಯಂಥ ಶಾಖೆಗಳೊಂದಿಗೆ ಅಥವಾ ಪರಿಸರ ನಾವು ಏನು ಅಧ್ಯಯನಗಳನ್ನು ಕೈಗೊಳ್ತಕ್ಕಂಥ ವಿವಿಧ ವಿಜ್ಞಾನಗಳೊಂದಿಗೆ ಅದು ಒಡನಾಟನ ಹೊಂದಿದೆ. ಸೊ ಅದಕ್ಕೆ ಇಲ್ಲಿ ನಾವು ಅದನ್ನು ಅಧ್ಯಯನ ಮಾಡೋದು ತುಂಬ ಮುಖ್ಯ. ದ ಮಲ್ಟಿ ಡಿಸಿಪ್ಲಿನರಿ nature of environmental studies. So it consists the environment studies is a multidisciplinary science because it comprises various branches of studies like chemistry, physics, medical science, life science, agriculture, public health, sanitary, engineering, etc. ಸೊ ಪರಿಸರ ಅಧ್ಯಯನ ಅಂತಕ್ಕ ಒಂದು ಬೇರೆ ಬೇರೆ ಶಾಖೆಗಳೊಂದಿಗೆ ತನ್ನ ಒಂದು ಹೊಂದಾಣಿಕೆಯನ್ನು ಹೊಂದಿದೆ ಅಥವಾ ಒಳಗೊಂಡಿದೆ ಅಂತ ಹೇಳಲಾಗುತ್ತೆ. ಸೊ ಅವುಗಳನ್ನು ನಾವು ನೋಡುವಾಗ ಬೇರೆ ಬೇರೆ ಶಾಖೆಗಳು, ವಿಜ್ಞಾನಗಳು ಅಂತ ಬಂದಾಗ ಅದು ನಾವು ತಗೊಳ್ಳೋದಾದರೆ ರಸಾಯನಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ವೈದ್ಯಕೀಯ ವಿಜ್ಞಾನ ಆಗಿರ್ಬೋದು, ಅಥವಾ ಜೈವಿಕ ವಿಜ್ಞಾನ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಕೃಷಿ ಆಗಿರ್ಬೋದು, ಆಮೇಲೆ ಸಾರ್ವಜನಿಕ ಆರೋಗ್ಯ ಆಗಿರ್ಬೋದು, ನೈರ್ಮಲೀಕರಣ, ಇಂಜಿನಿಯರಿಂಗ್ ಆಗಿರ್ಬೋದು. ಇವೆಲ್ಲವೂ ಸಹ ಪರಿಸರ ಅಧ್ಯಯನ ಅಂತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥ ಒಂದು ಅಂಶ ಆಗಿರೋದ್ರಿಂದ ಇದನ್ನು ನಾವು ಮಲ್ಟಿ ಡಿಸಿಪ್ಲಿನರಿ ನೇಚರ್ ಆಫ್ ಎನ್ವೈರ್ನ್ಮೆಂಟಲ್ ಸ್ಟಡೀಸಲ್ಲಿ ನೋಡ್ಬೋದು. ಆ ವಿಚಾರವಾಗಿ ನೋಡ್ಬೋದು. ಅಂದರೆ ಬೇರೆ ಬೇರೆ ಅರ್ಥ ವಿಚಾರಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದು ವಿಜ್ಞಾನಗಳೊಂದಿಗೆ ಇದು ಒಡನಾಟವನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ. ಯಾಕಂದರೆ ಪ್ರತಿಯೊಂದೂ ಸಹ ನಾವು ಪರಿಸರದೊಂದಿಗೆ ವ್ಯವಹರಿಸ್ತಕ್ಕಂಥದ್ದು ನಾವು ನೋಡ್ಬೋದು. ಮನುಷ್ಯ ಅಂತಕ್ಕಂಥ ಚಟುವಟಿಕೆಗಳನ್ನು ಕೈಗೊಳ್ತಕ್ಕಂಥದ್ದು. ಈಗ ಉದಾಹರಣೆಗೆ ನೀವು ರಸಾಯನಶಾಸ್ತ್ರ ಅಂತ ಬಂದಾಗ ವಿವಿಧ ರೀತಿಯಾದಂಥ ಒಂದು ಕೆಮಿಕಲ್ಸ್ ಏನಿದ್ದಾವೆ ಅವುಗಳ ಇಂಟ್ರಾಕ್ಷನ್ ಏನಾಗುತ್ತೆ, ಸೊ ಅದರಿಂದ ಬರ್ತಕ್ಕಂಥ ಒಂದು ವಿವಿಧ ರೀತಿಯಂಥ ಫಲಿತಾಂಶಗಳೇನು, ಮತ್ತು ಅದು ಬೇರೆ ಬೇರೆ ಕೈಗಾರಿಕಾ ವಲಯ ಆಗಿರ್ಬೋದು, ಬೇರೆ ಬೇರೆ ವಲಯಗಳಲ್ಲಿ ಹೇಗೆ ಪಾತ್ರವನ್ನು ವಹಿಸುತ್ತೆ ಮೊದಲಾದವು. ಫಿಸಿಕ್ಸ್ ಅಂತ ಏನು ಕರಿತೀವಿ, ಇದರಲ್ಲೂ ಸಹ ಫಿಸಿಕಲ್ ಸೈನ್ಸ್ ಅಂತ ನಾವು ಬಂದಾಗ ಸಾಕಷ್ಟು ರೀತಿಯಾದಂಥ ಒಂದು ವಿಶ್ಲೇಷಣೆಗಳನ್ನು ನೋಡ್ಬೋದು, ಸಿದ್ಧಾಂತಗಳನ್ನು ನೋಡ್ಬೋದು. ಆ ಸಿದ್ಧಾಂತಗಳೆಲ್ಲವೂ ಸಹ ಪ್ರಕೃತಿಯಿಂದಲೇ ಪಡೆದಿರ್ತಕ್ಕಂಥ ನೋಡ್ಬೋದು, ಒಂದಕ್ಕೊಂದು ಹೇಗೆ ಅವು ಹೊಂದಿಕೊಂಡಿದ್ದಾವೆ ಅಂತಕ್ಕಂಥ. ಇನ್ನು ವೈದ್ಯಕೀಯ ವಿಜ್ಞಾನ ಅಂತ ಬಂದಾಗ ಸಾಕಷ್ಟು ಇವತ್ತು ನಾವು ನಮ್ಮ ಜನತೆಯ ದೀರ್ಘಾಯುಷ್ಯನ ಹೆಚ್ಚಿಸ್ಕೊಳ್ತಕ್ಕಂಥ ಇರ್ಬೋದು, ಅಥವಾ ಮನುಷ್ಯನ ಒಂದು ಆಯುಷ್ಯನ ಹೆಚ್ಚಿಸ್ಕೊಳ್ಳುವಂಥ ವಿಚಾರಕ್ಕೆ ಬಂದಿರ್ಬೋದು. ಮೊದಲಾದಂತೂ ವೈದ್ಯಕೀಯ ಒಂದು ವಿಚಾರದಲ್ಲಿ ಹಲವಾರು ಸಂಶೋಧನೆಗಳಾಗಿದ್ದಾವೆ. ಇದೆಲ್ಲವೂ ಸಹ ಸಂಶೋಧನೆಗಳೆಲ್ಲ ಆಗಿರ್ತಕ್ಕಂಥ ಇಲ್ಲಿಂದ ಪರಿಸರದಲ್ಲಿರ್ತಕ್ಕಂಥ ಕೊಡುಗೆಗಳಿಂದ ನಾವು ಹೊಸದಾಗಿ ಏನೂ ಹುಟ್ಟಾಕಲಿಕ್ಕೆ ಅವಕಾಶಗಳಿಲ್ಲ. ಪರಿಸರದಲ್ಲಿ ಏನಿದೆ ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡಬಹುದೇ ಹೊರತು ಹೊಸದಾಗಿ ನಾವು ಹುಟ್ಟುಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಿಸರ ಅಂತಕ್ಕಂಥದ್ದು ಒಂದು ವೈದ್ಯಕೀಯ ವಿಜ್ಞಾನದ ಜೊತೆಗೆ ಒಂದು ಒಡಂಬಡಿಕೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗೆ ಜೈವಿಕ ವಿಜ್ಞಾನ ಅಂತ ಹೇಳ್ತೀವಿ, ಅಗ್ರಿಕಲ್ಚರ್ ಅಂದರೆ ಕೃಷಿ ಆಗಿರ್ಬೋದು, ಪಬ್ಲಿಕ್ ಹೆಲ್ತ್ ಸಾರ್ವಜನಿಕ ಆರೋಗ್ಯ, ಸ್ಯಾನಿಟರಿ ಇಂಜಿನಿಯರಿಂಗ್ ಎಕ್ಸೆಟ್ರಾ. ಸೊ ಇವು ತುಂಬ ಮುಖ್ಯವಾಗಿ ನಾವು ವಿವಿಧ ರೀತಿಯಂಥ ಶಾಖೆಗಳೊಂದಿಗೆ ಒಂದು ಸಂಬಂಧನ ಹೊಂದಿದೆ ಅಂತೇಳಿ ಬಹುಶಾಸ್ತ್ರೀಯ ಒಂದು ವಿಜ್ಞಾನವಾಗಿ ನಾವು ಪರಿಗಣಿಸಬಹುದು. ಯಾವುದನ್ನು ಬಹುಶಾಸ್ತ್ರೀಯ ವಿಜ್ಞಾನ ಅಂತ, ಮಲ್ಟಿ ಡಿಸಿಪ್ಲಿನರಿ ಸೈನ್ಸ್, ಬಹುಶಾಸ್ತ್ರೀಯ ವಿಜ್ಞಾನವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇದೆ ಯಾವುದನ್ನು, ಪರಿಸರ ಅಧ್ಯಯನವನ್ನು. ಯಾಕಂದರೆ ಪರಿಸರ ಅಧ್ಯಯನವು ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ರಸಾಯನಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ವೈದ್ಯಕೀಯ ಶಾಸ್ತ್ರ ಆಗಿರ್ಬೋದು, ಜೀವನಶಾಸ್ತ್ರ ಆಗಿರ್ಬೋದು, ಮಾನವಿಕ ವಿಜ್ಞಾನಗಳು ಅಂತ ಕರಿತೀವಿ, ಹ್ಯೂಮನ್ ಸೈನ್ಸ್ ಅಂತ ಕರಿತೀವಿ. ಆಮೇಲೆ ಕೃಷಿ ಆಗಿರ್ಬೋದು, ಹಾಗೆ ಸಾರ್ವಜನಿಕ ಆರೋಗ್ಯ, ಅಭಿಯಂತರ ಇಂಜಿನಿಯರಿಂಗ್ ಅಂತ ಹೇಳ್ಬೋದು, ಇಂಜಿನಿಯರಿಂಗ್, ಸ್ಯಾನಿಟರಿ ಇಂಜಿನಿಯರಿಂಗ್ ಅಂದರೆ ಇಲ್ಲಿ ನೈರ್ಮಲೀಕರಣಕ್ಕೆ ಸಂಬಂಧಿಸಿದಂಥ ಒಂದು ಇಂಜಿನಿಯರಿಂಗ್ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವೂ ಒಳಗೊಂಡಿದೆ. So the next point, it is the science of physical phenomena in the environment.
It studies about the sources, reactions, transport, effects, and fate of physical and biological species in the air, water, soil, and the effect of from human activity upon these. ಸೊ ಇದು ತುಂಬ ಮುಖ್ಯವಾಗಿ ನೀವು ಗಮನಿಸ್ಬೋದು. ಏನಂದರೆ ಪರಿಸರ ಅಂತಕ್ಕಂಥ ಒಂದು ಭೌತಿಕ ವಿಜ್ಞಾನದ ಒಂದು ಭಾಗವಾಗಿ ನಾವು ನೋಡಬಹುದು. ಸೊ ಇದು ಸಾಕಷ್ಟು ರೀತಿಯಂಥ ಒಂದು ಚಟುವಟಿಕೆ ಏನು ಅಂದರೆ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂತ ಏನು ಕರಿತೀವಿ, ಮನುಷ್ಯನ ಒಂದು ಚಟುವಟಿಕೆಗಳೇನಿದ್ದಾವೆ ಅವುಗಳ ಮೂಲಕ ಯಾವುದರ ಮೇಲೆ ಚಟುವಟಿಕೆಗಳ ಕೈಗೊಳ್ತಾನೆ, ಏನೋ ಭೂಮಿ ಪರಿಸರದಲ್ಲಿರ್ತಕ್ಕಂಥ ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಮಣ್ಣನ್ನು ಬಳಕೆ ಮಾಡಿಕೊಂಡು ಅವನು ವಿವಿಧ ರೀತಿಯಂಥ ಒಂದು ಜೈವಿಕ ಚಟುವಟಿಕೆಗಳನ್ನ ಕೈಗೊಳ್ತಾ ಹೋಗ್ತಾನೆ. ಆ ಜೈವಿಕ ಚಟುವಟಿಕೆಗಳಿಂದಾಗಿ ಏನೆಲ್ಲ ಒಂದು ಸಾರಿಗೆ ಮತ್ತು ಅವುಗಳ ಒಂದು ಮೂಲಗಳು, ಅವುಗಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಹೀಗೆ ಬೇರೆ ಬೇರೆ ಅಂಶಗಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಇದನ್ನಾಗಲಿ ಬಹುಶಾಸ್ತ್ರೀಯ ಒಂದು ವಿಜ್ಞಾನವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದನ್ನು, ಪರಿಸರ ಅಧ್ಯಯನವನ್ನು. As the environment is complex and actually made up of many different environments like natural, constructed, and cultural environments, environmental studies is interdisciplinary in nature, including the study of biology, geology, politics, policy studies, law, religion, engineering, chemistry, and economics to understand the humanity's effects on the natural world. ಸೊ ನೋಡಿ, ಇದು ತುಂಬ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾವುದೇ ಕ್ಷೇತ್ರವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ಈ ಒಂದು ಪರಿಸರ ಅಧ್ಯಯನ ಒಳಗೊಂಡಿರ್ತಕ್ಕಂಥ ಅಂಶಗಳು ಅಂತ ಬಂದರೆ ಇಂಥದ್ದೇ ಒಂದು ಶಾಸ್ತ್ರದಲ್ಲಿದೆ ಅಥವಾ ಇಂಥದ್ದೇ ವಿಜ್ಞಾನವನ್ನು ಮಾತ್ರ ಒಳಗೊಂಡಿದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಮನುಷ್ಯ ಕೈಗೊಳ್ತಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲೂ ಇದನ್ನು ನಾವು ನೋಡ್ಬೋದು. ಸೊ ಏನು ಸರ್ ಇದು ಪಾಲಿಟಿಕ್ಸ್ಗೆ ಎನ್ವೈರ್ಮೆಂಟ್ಗೂ ಏನು ಸಂಬಂಧ ಅಂತ ಹೇಳಲಾಗುತ್ತೆ. ಸೊ ನೀವು ಗಮನಿಸಿ, ಸಾಕಷ್ಟು ರೀತಿಯಂಥ ಅರಣ್ಯ ನೀತಿಗಳನ್ನು ಈ ಒಂದು ಶಾಸನಾತ್ಮಕ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಮಾಡಿ, ಲೆಜಿಸ್ಲೇಟಿವ್ ಥಿಂಗ್ಸ್ ಏನಿದೆ, ಲೀಗಲ್ ಏನು ಆಸ್ಪೆಕ್ಟ್ಸ್ ಏನಿದೆ, ಆ ಲಾನ ಫ್ರೇಮ್ ಮಾಡೋದು ಅವೆಲ್ಲ ತುಂಬ ಮುಖ್ಯ. ನಾವು ಈಗ ನೀವು ಗಮನಿಸ್ಬೋದು, ಸಾಕಷ್ಟು ಕಾಡಿ ಪ್ರಾಣಿಗಳನ್ನ ಯಾರೂ ಸಹ ಏನು ಬೇಟೆ ಮಾಡೋದಕ್ಕೆ ನಿಷೇಧ ಇದೆ. ಸೊ ಅದನ್ನು ಹೇಗೆ ಬಂತು, ಮೊದಲೆಲ್ಲೂ ಸಹ ಮನುಷ್ಯ ಬೇಟೆ ಆಡಿನೇ ಬದುಕಿದ್ದು. ಸೊ ತನ್ನ ಒಂದು ಜೀವನನ ಮುಂದುವರ್ಸ್ಕೊಂಡು ಬರಬೇಕಾದ್ರೆ ನಾಗರಿಕತೆಯಲ್ಲಿ ಸೊ ಅವನು ಹಂತವಾಗಿ ಮೂಲವಾಗಿ ನಾವು ನೋಡಿದಾಗ ತನಗೆ ಯಾವುದು ಅನುಕೂಲ ಇದೆಯೋ ಆ ಬೇಟೆಗಳನ್ನು ಮಾಡಿಕೊಂಡು ಆಹಾರವನ್ನು ಸೇವನೆ ಮಾಡಿಕೊಂಡು ಇದೆಲ್ಲನೂ ಸಹ ನಾವು ನೋಡ್ಬೋದು. ಈಗಲೂ ಕೆಲವೊಂದು ತೀರಾ ಏನು ದಟ್ಟಾರಣ್ಯ ಪ್ರದೇಶಗಳಲ್ಲಿರ್ತಕ್ಕಂಥ ಒಂದು ಜನಾಂಗ ಏನು ಕರಿತೀವಿ, ಒಂದು ಬುಡಕಟ್ಟು ಜನಾಂಗಗಳು, ಟ್ರೈಬಲ್ ಪೀಪಲ್ಸ್ ಅಂತ ಏನು ಕರಿತೀವಿ, ಅಲ್ಲೆಲ್ಲನೂ ಸಹ ಈಗಲೂ ಸಹ ಕೆಲವೊಂದು ಕಡೆಗೆ ನೀವು ನೋಡ್ಬೋದು. ಉದಾಹರಣೆಗೆ ಅಂಡಮಾನ್ನಲ್ಲಿ ಇರ್ತಕ್ಕಂಥ ಟ್ರೈಬಲ್ ಪೀಪಲ್ಸ್ ಆಗಿರ್ಬೋದು, ಆಮೇಲೆ ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಕೆಲವೊಂದು ಟ್ರೈಬಲ್ ಪೀಪಲ್ಸ್ ಆಗಿರ್ಬೋದು, ಅವರೆಲ್ಲನೂ ಸಹ ಏನು ಮಾಡ್ತಾರೆ, ಅಲ್ಲಿ ಬೇಟೆಯನ್ನಾಡಿ ತಮ್ಮ ಆಹಾರವನ್ನು ಪಡೀತಾರೆ. ಆದರೆ ನಾಗರಿಕ ಸಮಾಜ ಅಭಿವೃದ್ಧಿ ಆಗಿರ್ತಕ್ಕಂಥ ದೇಶಗಳಲ್ಲಿ ಕಾನೂನನ್ನು ತಂದಾಗಿದೆ, ಯಾವುದೇ ಕಾರಣಕ್ಕೂ ಪರಿಸರನ ಹಾಳು ಮಾಡಬಾರ್ದು ಅಥವಾ ಏನು ಇರ್ತಕ್ಕಂಥ ಒಂದು ಅರಣ್ಯನ ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಕ್ಕೆ ಒಂದು ಪರ್ಯಾಯ ವ್ಯವಸ್ಥೆನ ಕಲ್ಪಿಸಿ ಒಂದು ನೀತಿಗಳನ್ನು ರಚನೆ ಮಾಡೋದನ್ನ ನಾವು ನೋಡ್ಬೋದು. ಸೊ ಅಲ್ಲಿಗೆ ಇಲ್ಲಿ ನೀವು ಏನು ಜೈವಿಕ ವಿಜ್ಞಾನ ಅಂತ ಏನಕ್ಕೆ ಬಯಾಲಜಿ ಆಗಿರ್ಬೋದು, ಜಿಯಾಲಜಿ ಭೂಗರ್ಭಶಾಸ್ತ್ರ ಅಂತ ಇರ್ಬೋದು, ಯಾಕಂದರೆ ನಾವು ಭೂಮಿಯಲ್ಲಿ ನಮ್ಮ ಒಂದು ಅಭಿವೃದ್ಧಿಗಾಗಿ ಅಥವಾ ನಮ್ಮ ಮನುಷ್ಯನ ತನ್ನ ಆಸೆಗಳನ್ನು ಈಡೇರಿಸ್ಕೊಳ್ಳೋ ಸಲುವಾಗಿ ವಿವಿಧ ರೀತಿಯ ಖನಿಜಗಳನ್ನು ಅಲ್ಲಿಂದ ತೆಗಿತಾ ಇರ್ತಕ್ಕಂಥ ನೋಡ್ಬೋದು, ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ತೆಗಿತಾ ಇರ್ತಕ್ಕಂಥ ಇರ್ಬೋದು. ಹಾಗೆ ಆ ಒಂದು ಪರಿಸರಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯಂಥ ಅಧ್ಯಯನಗಳು, ಪಾಲಿಸಿ ಸ್ಟಡೀಸ್, ಹೇಗೆ ಒಂದು ಪರಿಸರ ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಹೋರಾಟಗಳನ್ನು ತಡೀಲಿಕ್ಕೆ ಅವೆಲ್ಲನೂ ಸಹ ನೋಡ್ಬೋದು. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕೊಡುಗೆಯನ್ನು ನಾವು ಈ ಒಂದು ಪರಿಸರ ನೀಡ್ತಕ್ಕಂಥ ನಾವು ನೋಡ್ಬೋದು. ಪರಿಸರ ಸಮರ್ಪಕವಾಗಿಲ್ಲ ಅಂದರೆ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳೋಕ್ಕಾಗೋದಿಲ್ಲ, ಕೈಗಾರಿಕಾ ಚಟುವಟಿಕೆಗಳನ್ನ ಕೈಗೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಸಮಯಕ್ಕೆ ಸರಿಯಾಗಿ ಪೂರೈಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗೆ ಇಲ್ಲಿ ಬಹುಶಾಸ್ತ್ರೀಯ ಒಂದು ವಿಚಾರಗಳನ್ನು ಒಳಗೊಂಡಿದೆ ಯಾವುದು, ಪರಿಸರ ಅಧ್ಯಯನ ಅಂತಕ್ಕಂಥದ್ದು. ಸೊ ಇದು ಒಂದು ತುಂಬ ಮುಖ್ಯವಾದಂಥ ಅಂಶ. ನೆಕ್ಸ್ಟ್, ದಿಸ್ ಸಬ್ಜೆಕ್ಟ್ಸ್ ಎಡ್ಯುಕೇಟ್ಸ್ ದ ಸ್ಟೂಡೆಂಟ್ಸ್ to appreciate the complexity of environmental issues and citizens and experts in many fields. ಸೊ ಇದು ತುಂಬ ಮುಖ್ಯವಾದಂಥದ್ದು. ಯಾಕೆ ಇಲ್ಲಿ ನಾವು ಅಂತಂದರೆ, ಆಗಲೇ ನಾನು ಹೇಳಿದೆ, ನಿಮಗೆಲ್ಲರಿಗೂ ಸಹ ಇವತ್ತು ಒಂದು 4 ಪೇಪರಲ್ಲಿ ಇಟ್ಟು ಡಿಗ್ರಿನಲ್ಲಿ ನೀವು ಓದ್ತಾ ಇರ್ತಕ್ಕಂಥ ಕಾಮರ್ಸು BBM ಓದ್ತಾ ಇದ್ದೀರಾ. ಆದರೆ ಯಾಕೆ ಪರಿಸರ ಅಧ್ಯಯನ ಇಟ್ಟಿದ್ದಾರೆ ಒಂದು ಪತ್ರಿಕೆಯಾಗಿ ಅಂತಂದರೆ, ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅದನ್ನು ತಿಳ್ಕೊಂಡು ಅದನ್ನು ಒಂದು ವಿಚಾರಗಳನ್ನು ತಮ್ಮ ಸುತ್ತಮುತ್ತ ಇರತಕ್ಕಂಥ ಜನತೆಗೆ ತಿಳಿಯಪಡಿಸಬೇಕು. ಪರಿಸರವನ್ನು ಉಳಿಸೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೆಲವೊಮ್ಮೆ ನಾವುಗಳೇ
ನಮ್ಮ ಸುತ್ತಮುತ್ತ ಇರತಕ್ಕಂಥ ಒಂದು ವಾತಾವರಣದಲ್ಲೇ ಸಮರ್ಪಕವಾಗಿ ಪರಿಸರನ ಕಾಯ್ಕೊಳ್ಳೋದಿಲ್ಲ. ಸೊ ಅಂಥ ಪರಿಸರನ ಕಾಯ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಪೂರಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಹೆಚ್ಚು ಪ್ರಯತ್ನಿಸುವಂಥ ಒಂದು ಚಟುವಟಿಕೆಗಳು ಆಗಬೇಕು ಅನ್ನೋ ಕಾರಣಕ್ಕಾಗಿ ನಿಮಗೆ ಅಧ್ಯಯನ ಮಾಡಲಿಕ್ಕೆ ಇಡಲಾಗಿದೆ. ಸೊ ಹೀಗೆ ನಾವು ನೋಡಿದಾಗ ಪ್ರತಿಯೊಬ್ಬರೂ ಸಹ ಪರಿಸರ ಅಧ್ಯಯನದ ಬಗ್ಗೆ ಅರಿವನ್ನು ತಿಳ್ಕೋಬೇಕು ಶೈಕ್ಷಣಿಕವಾಗಿ. ಸೊ ಏನು ಪರಿಸರ ಅಂದ್ರೇನು, ನಮ್ಮನ್ನು ಹೇಗೆ ಪರಿಸರ ಕಾಪಾಡ್ತದೆ, ನಾವು ಹೇಗೆ ಪರಿಸರನ ಕಾಪಾಡ್ಕೋಬೇಕು. ಯಾಕಂದರೆ ಪರಿಸರ ನಾವು ಕಾಪಾಡಿದ್ರೆ ಖಂಡಿತ ಪರಿಸರ ನಮ್ಮನ್ನು ಕಾಪಾಡುತ್ತೆ, ಅದಂತೂ ಸತ್ಯವಾದಂಥದ್ದು. ಯಾಕಂದರೆ ಇವತ್ತು ನೀವು ನೋಡ್ತಾ ಇರ್ಬೋದು, ಈ ಒಂದು ಕರೋನಾ ಪ್ಯಾಂಡಮಿಕ್ ಅನ್ನೋದೇನಿದೆ, ಇದರಿಂದ ಸಾಕಷ್ಟು ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಎದುರಿಸ್ತದೆ. ಇದೆಲ್ಲನೂ ಎಲ್ಲಿಂದಲೂ ಬಂದಿದ್ದಲ್ಲ. ಸೊ ನಾವು ಮಾಡ್ತಾ ಇರ್ತಕ್ಕಂಥ ಪರಿಸರದ ಹಾನಿಯಿಂದನೇ ಬಂದಿರೋದು ಅಂತಲೂ ಭಾವಿಸಬಹುದು. ಯಾಕೆಂದರೆ ಮನುಷ್ಯ ತನ್ನ ಒಂದು ಆಸೆ ಮತ್ತು ದುರಾಸೆಯ ಮೂಲಕ ವಿವಿಧ ರೀತಿಯಂಥ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಪರಿಸರನ ಕಡೆಗಣಿಸ್ತಾ ಇದ್ದಾನೆ. ಸೊ ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಒಂದು ಕಾರಣದಿಂದಾಗಿ ಇವತ್ತು ನಾವು ನಮ್ಮ ಒಂದು ಬದುಕಿನ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬದುಕನ್ನು ಹೇಗೆ ಕಟ್ಕೋಬೇಕು ಅನ್ನೋ ಒಂದು ಹೋರಾಟನ ಮಾಡ್ತಾ ಇದ್ದೀವಿ. ಸೊ ಈ ನೆಲೆಯಲ್ಲಿ ಪ್ರತಿಯೊಬ್ಬರೂ ಸಹ ಪರಿಸರನ ಅಧ್ಯಯನ ಮಾಡಬೇಕು ಮತ್ತು ಅದರ ಕುರಿತಂತೆ ಅರಿವನ್ನು ಹೊಂದಬೇಕು. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದಿನ ಪೀಳಿಗೆಗೂ ಪರಿಸರ ಉಳಿಸಲಿಕ್ಕೆ ಪ್ರಯತ್ನಿಸಬೇಕು. ನೆಕ್ಸ್ಟ್, by studying environmental science, students may develop a breadth of interdisciplinary and methodological knowledge in the environmental fields that enables them to facilitate the definition and solution of environmental problems. ಸೊ ನಾವು ನೋಡ್ಬೋದು, ಇವತ್ತು ಅಧ್ಯಯನಗಳನ್ನು ಕೈಗೊಳ್ಳುವ ಮೂಲಕ ಈ ಒಂದು ಪರಿಸರ ಅಧ್ಯಯನವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಉಸಿರಾಗಿ ಹೊಂದಬೇಕು, ಅಥವಾ ತನ್ನ ಪ್ರತಿ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ನಾಗರಿಕನಾಗಿ, ನಾವು ವಿದ್ಯಾರ್ಥಿನಿ ಅಂತಲ್ಲ ಇಲ್ಲಿ ಮುಖ್ಯವಾಗಿ ಬಳಸಬೇಕಾದ್ದು ನಾಗರಿಕ ಒಂದು ವ್ಯವಸ್ಥೆ ಅಂತ ಏನು ಕರಿತೀವಿ, ಅದು ತುಂಬ ಮುಖ್ಯವಾದದ್ದು. ನಾವು ಪರಿಸರ ವಲಯದಲ್ಲಿ ಅಥವಾ ಪರಿಸರ ಒಂದು ಚಟುವಟಿಕೆಗಳನ್ನು ನಾವು ನೋಡಿದಾಗ ಸಾಕಷ್ಟು ರೀತಿಯಂಥ ಸಮಸ್ಯೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ನಾವು ಅಭಿವೃದ್ಧಿನ ಹೊಂದ್ತಾ ಹೋದಂತೆಲ್ಲೂ ನಾವು ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾ ಇದ್ದೀವಿ. ಸೊ ವಾಯು ಮಾಲಿನ್ಯ ಆಗಿರ್ಬೋದು, ಶಬ್ದ ಮಾಲಿನ್ಯ ಆಗಿರ್ಬೋದು, ಅಥವಾ ಜಲಮಾಲಿನ್ಯ ಆಗಿರ್ಬೋದು, ಭೂಮಾಲಿನ್ಯ ಆಗಿರ್ಬೋದು, ಇವೆಲ್ಲವೂ ಸಹ ನಾವು ಬಳಸ್ತಿರ್ತಕ್ಕಂಥ ಇವತ್ತು ಅಗ್ರಿಕಲ್ಚರಲ್ಲಿ ನೀವು ಗಮನಿಸ್ಬೋದು, ಯಾವುದೇ ರೀತಿಯಂಥ ತರಕಾರಿ ಪದಾರ್ಥನ ಖರೀದಿ ಮಾಡಿದ್ರು ಅದರಲ್ಲಿ ಬಹುತೇಕ ಔಷಧಿಯುಕ್ತ ಗುಣಗಳನ್ನು, ವಿಷಕಾರಿ ಅಂಶಗಳನ್ನು ಸೇರಿಸ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ಔಷಧಿಗಳನ್ನ ಬಳಸ್ತೀವಿ, ಹೆಚ್ಚು ಹೆಚ್ಚು ರಸಗೊಬ್ಬರಗಳು, ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್, ದೇ ಆರ್ ಯೂಸ್ ದ ಮೋರ್ ಆ್ಯಂಡ್ ಮೋರ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್. ಸೊ ದೆನ್ ಇಟ್ ಈಸ್ ಪ್ರಾಬ್ಲಮ್ ಟು ದ ಹ್ಯೂಮನ್ ಬಾಡಿ. ಸೊ ನಾವು ನೋಡಿ, ಪರಿಸರಕ್ಕೆ ಹೆಚ್ಚು ಹೆಚ್ಚು ನಾವು ಇವುಗಳನ್ನು ಕೊಡ್ತೀವಿ. ಸೊ ನಾವು ಅದರಿಂದ ಪಡೆದಿರ್ತಕ್ಕಂಥ ಉತ್ಪನ್ನ ತೊಗೊಂಡ್ರೆ ನಮಗೂ ಸಹ ಏನಾಗುತ್ತೆ, ಹಾನಿ ಉಂಟಾಗುತ್ತೆ. ಇವತ್ತು ಮೊದಲಿಗೆ 70-80 ವರ್ಷ ವಯೋಮಾನದವರು ಸಹ ದುಡಿಲಿಕ್ಕೆ ಅವಕಾಶ ಇತ್ತು. ಈಗಲೂ 70-80 ವರ್ಷ ವಯೋಮಾನ ಆಗಿರ್ತಕ್ಕಂಥ ದುಡಿಲಿಕ್ಕೆ ಸಾಮರ್ಥ್ಯ ಇದೆ. ಆದರೆ 30-40 ವರ್ಷ ಇರ್ತಕ್ಕಂಥ ಒಂದು ವಯೋಮಾನದ ವ್ಯಕ್ತಿಗಳು ದುಡಿಲಿಕ್ಕೆ ಹೋದರೆ ಸಾಕಷ್ಟು ಬೇಗ ಆಯಾಸಗೊಳ್ತಕ್ಕಂಥ ಅವರ ದಕ್ಷತೆ ಕ್ಷೀಣವಾಗಿರೋದನ್ನು ನಾವು ಗಮನಿಸ್ಬೋದು. ಏನಕ್ಕೆ ಇದು ಸಾಧ್ಯ ಆಗ್ತಾ ಇದೆ? ನಾವು ಸೇವಿಸ್ತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ಸೊ ಅವುಗಳನ್ನು ಮಾಲಿನ್ಯ ಮಾಡ್ತಿರ್ತಕ್ಕಂಥದ್ದು. ಸೊ ಹೀಗಾಗಿ ಪ್ರತಿಯೊಬ್ಬರು ಸಹ ಇದು ಗಮನದಲ್ಲಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ಸಹ ಪರಿಸರನ ಹಾನಿ ಉಂಟು ಮಾಡಬಾರ್ದು. ಪರಿಸರಕ್ಕೆ ಹಾನಿ ಉಂಟು ಮಾಡಿದಂತೆಲ್ಲನೂ ಸಹ ನಮಗೆ ನಷ್ಟನೇ ಆಗ್ತಾ ಇರುತ್ತೆ. ಭವಿಷ್ಯದ ಪೀಳಿಗೆಗೆ ಅಂದರೆ ನಮ್ಮ ಮುಂದಿನ ಜನಾಂಗಕ್ಕೆ ಯಾವುದೇ ರೀತಿಯಾದಂಥ ಒಳ್ಳೆಯ ಪರಿಸರನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಎಲ್ಲವೂ ಸಹ ಒಂದು ನೈಸರ್ಗಿಕ ಚಟುವಟಿಕೆಯ ಮೂಲಕವೇ ಪಡೆಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅದಕ್ಕಾಗಿ ಇವರು ಎಲ್ಲ ವಿದ್ಯಾರ್ಥಿಗಳು ಅಥವಾ ನಾಗರಿಕರು ಈ ಪರಿಸರದ ಬಗ್ಗೆ ಬಹುಶಾಸ್ತ್ರೀಯ ಒಂದು ಅಂಶಗಳ ಆಧಾರದ ಮೇಲೆ ತಿಳುವಳಿಕೆಯನ್ನು ಹೊಂದಬೇಕು, ಜ್ಞಾನವನ್ನು ಹೊಂದಬೇಕು ಅಂತ ಹೇಳಲಾಗುತ್ತೆ. ಸೊ ಇವಿಷ್ಟೂ ಸಹ ಒಂದು ಬಹುಶಾಸ್ತ್ರೀಯ ವಿಜ್ಞಾನ ಅಂತಕ್ಕಂಥ ಒಂದು ವಿಚಾರವಾಗಿ ಹೇಳ್ತಕ್ಕಂಥ ಮಲ್ಟಿಡಿಸಿಪ್ಲಿನರಿ ನೇಚರ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತಕ್ಕಂಥ ಎಲ್ಲ ಅಂಶಗಳು ವಿವರಿಸ್ತವೆ. ನೆಕ್ಸ್ಟು, ಸ್ಕೋಪ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್. ಸೊ ಅದರ ವ್ಯಾಪ್ತಿ ಏನು? ನಾವು ಪರಿಸರ ಅಧ್ಯಯನವನ್ನು ಮಾಡ್ತಾ ಇದ್ವಿ, ಆ ಒಂದು ವ್ಯಾಪ್ತಿ ಏನು? ಸೊ ಯಾಕಂದರೆ ಇಲ್ಲಿ ನಾವು ಪರಿಸರ ಅಧ್ಯಯನದ ವ್ಯಾಪ್ತಿಯನ್ನು ನಾವು ಸೀಮಿತವಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಇಟ್ಸ್ ವೈಡ್ ರೇಂಜ್ ಆಫ್ ದ ಸ್ಕೋಪ್. ಇಲ್ಲಿ ನಾವು ಗಮನಿಸ್ಬೇಕು, ಪರಿಸರ ಅಂತಕ್ಕಾದ್ರೆ ಪರಿಸರ ಅನ್ನೋ ಒಂದು ಪದ ಇದೆಯಲ್ಲ, ಅದನ್ನು ನಾವು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಕಾನ್ಸೆಪ್ಚುಯಲ್ ಆಗಿ ನಾವು ತಗೊಳ್ಳೋದಕ್ಕೂ ಅವಕಾಶನೇ ಇಲ್ಲ ಅಂತ ಹೇಳ್ಬೋದು, ಅಥವಾ ಒಂದು ಸ್ಕೋಪ್ನ ಮಿನಿಮೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಪರಿಸರ ಅಂತಕ್ಕಂಥದ್ದು ವೈಡ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಅಥವಾ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಭೂಮಿ ಅನ್ನೋದೇ ಒಂದು ಪರಿಸರದ ಭಾಗ. ಸೊ ಹಾಗಾಗಿ ಆ ಭೂಮಿ ಮೇಲಿರ್ತಕ್ಕಂಥ ವಿವಿಧ ರೀತಿಯಂಥ ಒಂದು ಜಲಚರ ಅಥವಾ ಜೀವಚರ ಅಥವಾ ವಾಯು ಅಥವಾ ಬೇರೆ ಬೇರೆ ವಲಯಗಳು ಅಂತ ಏನು ಹೇಳಿದ್ವಿ ಆಗಲೇ ನಾವು, ಜೈವಿಕ ವಲಯ ಆಗಿರ್ಬೋದು, ಭೂವಲಯ ಆಗಿರ್ಬೋದು, ಅಥವಾ ಜಲವಲಯ ಆಗಿರ್ಬೋದು. ಸೊ ಇಂಥ ಒಂದು ವಲಯಗಳನ್ನು ಏನು ಹೊಂದಿದೆ, ಸೆಗ್ಮೆಂಟ್ಸ್ ಅಂತ ಏನು ಹೇಳಿದೆ, ಆ ಸೆಗ್ಮೆಂಟ್ಸ್ ಎಲ್ಲವೂ ಸಹ ಭೂಮಿ ಸಂರಚನೆ ಇರುವವರೆಗೂ ಸಹ ಇರುತ್ತೆ. ಸೊ ಹಾಗಾಗಿ ಅದರ ಒಂದು ವ್ಯಾಪ್ತಿ ಅನ್ನೋದನ್ನು ನಾವು
ಒಂದು ಮಿತಿಗೊಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಆದರೂ ಸಹ ನಮ್ಮ ಒಂದು ಅಧ್ಯಯನದ ಒಂದು ವಿಚಾರವಾಗಿ ನಾವು ನೋಡಿದಾಗ ಸೊ ಕೆಲವೊಂದು ಪಾಯಿಂಟ್ಸ್ನ ಮೂಲಕ ನಾವು ಇಲ್ಲಿ ತಿಳ್ಕೊಬೋದು. ಒಂದು ಅಂದರೆ ಅದರಲ್ಲಿ ಎನ್ವೈರನ್ಮೆಂಟಲ್ ಸ್ಟಡೀಸ್ ಆಸ್ ಎ ಸಬ್ಜೆಕ್ಟ್ಸ್ ಆಸ್ ಎ ವೈಡ್ ಸ್ಕೋಪ್. ಇಟ್ ಇನ್ಕ್ಲೂಡ್ಸ್ ಎ ಲಾರ್ಜ್ ನಂಬರ್ ಆಫ್ ಏರಿಯಾಸ್ ಆ್ಯಂಡ್ ಆಸ್ಪೆಕ್ಟ್ಸ್ ವಿಚ್ ಮೇ ಬಿ ಸಮರೈಸ್ಡ್ ಆಸ್ ಫಾಲೋಸ್. ಅದರಲ್ಲಿ ಒಂದೇದು ನ್ಯಾಚುರಲ್ ರಿಸೋರ್ಸಸ್, ದೇರ್ ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇದು ತುಂಬ ಮುಖ್ಯವಾದ ಪ್ರಾಕೃತಿಕ ಸಂಪನ್ಮೂಲಗಳು. ಸೊ ಅದರಲ್ಲಿ ಎರಡು ರೀತಿಯಾಗಿ ನಾವು ವರ್ಗೀಕರಣ ಮಾಡ್ಬೋದು. ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ನಾನ್ ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ಮುಗಿದು ಹೋಗಬಹುದಾದ ಮತ್ತು ಮುಗಿದು ಹೋಗಲಾರದ ಸಂಪನ್ಮೂಲಗಳು ಅಂತ ಕರಿತೀವಿ. ಸೊ ಏನು ಗಾಳಿ, ಬೆಳಕು, ಸೌರಶಕ್ತಿ ಇವೆಲ್ಲವೂ ಸಹ ನಾವು ಮುಗಿದು ಹೋಗಲಾರದ ಸಂಪನ್ಮೂಲ ಅಂತ ಕರಿತೀವಿ. ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀವಿ. ಇಫ್ ಯು ಆರ್ ಕನ್ಸ್ಯೂಮ್ ಅಗೇನ್ ಆ್ಯಂಡ್ ಅಗೇನ್ ಇಟ್ ಈಸ್ ಪಾಸಿಬಲ್ ಟು ದ ಪ್ರೊಡ್ಯೂಸ್ ವಿತ್ ಅ ನೇಚರ್. ಸೊ ಅದು ನೋಡಿ ಪ್ರಕೃತಿನೇ ನಮಗೆ ಕೊಡ್ತಾ ಇರುತ್ತೆ, ನಾವು ಏನು ಅದರಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಸೊ ಪರಿಸರನೇ ನಮಗೆ ಕೊಡುತ್ತೆ ಗಾಳಿ. ಸೊ ಹಾಗೆ ಬೆಳಕು ಆಗಿರ್ಬೋದು ಅಥವಾ ಶಾಖ ಆಗಿರ್ಬೋದು, ಸೂರ್ಯನ ಬೆಳಕಾಗಿರ್ಬೋದು, ಇವೆಲ್ಲವೂ ಸಹ ನೇರವಾಗಿ ನಮಗೆ ಕೊಡುತ್ತೆ. ಸೊ ಆ ಒಂದು ಅಂಶಗಳನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗೆ ನಾನ್ ರಿನ್ಯೂವಬಲ್ ರಿಸೋರ್ಸ್ ಅಂತ ಹೇಳ್ತೀವಿ, ಅವುಗಳನ್ನ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವು ಯಾವುದು? ವಿವಿಧ ರೀತಿಯಂಥ ಖನಿಜ ಸಂಪನ್ಮೂಲಗಳು, ಗೋಲ್ಡ್ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು ಅಥವಾ ಐರನ್ ಆಗಿರ್ಬೋದು, ಸ್ಟೀಲ್, ಓರ್, ಇವೆಲ್ಲವನ್ನೂ ಸಹ ನಾವು ಗಮನಿಸಬೇಕಾದ್ರೆ ವಿವಿಧ ರೀತಿಯಂಥ ಮಿನರಲ್ಸ್ ಏನಿದ್ದಾವೆ ಭೂಮಿ ಒಳಗಡೆ ಇರ್ತಕ್ಕಂಥ ಮಿನರಲ್ಸು. ಇಫ್ ಯು ಕನ್ಸ್ಯೂಮ್ ಒನ್ಸ್ ಸೊ ಇಟ್ ನಾಟ್ ಪಾಸಿಬಲ್ ಟು ರೀಪ್ರೊಡ್ಯೂಸ್. ಇದು ಸಾವಿರಾರು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಂದು ಪಳೆಯುಳಿಕೆಗಳಿಂದಾಗಿ ಏನಾಗುತ್ತೆ, ಉಗಮ ಆಗಿರ್ತವೆ. ಸೊ ಅವುಗಳನ್ನು ನಾವು ಏನು ಸಂಶೋಧನೆ ಮಾಡಿ ಗಣಿಗಾರಿಕೆ ಮೈನಿಂಗ್ ಮಾಡಿ ಅದನ್ನೆಲ್ಲ ತೆಗಿತೀವಿ. ನಮ್ಮ ಒಂದು ದೈನಂದಿನ ಚಟುವಟಿಕೆಯಲ್ಲಿ ನಾವು ಹಲವಾರು ರೀತಿಯಾಗಿ ಬಳಕೆ ಮಾಡ್ಕೋಬೇಕು, ಅದು ತೆಗಿತೀವಿ. ಆದರೆ ತೆಗೆದ ನಂತರ ಬಳಕೆ ಮಾಡಿದ್ದೇ ಆಯಿತು ಅಂದರೆ ಮತ್ತೆ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಲೈಕ್ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಅಷ್ಟೇ, ಯಾವುದು ಪೆಟ್ರೋಲ್, ಡೀಸೆಲ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು, ಇವೆಲ್ಲವೂ ಸಹ ನಾವು ಇಫ್ ಒನ್ಸ್ ಕನ್ಸ್ಯೂಮ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕನ್ಸ್ಯೂಮ್ ಅಗೇನ್ ಆ್ಯಂಡ್ ಅಗೇನ್ ಆರ್ ಪ್ರೊಡ್ಯೂಸ್ ದ ಅಗೇನ್ ಆ್ಯಂಡ್ ಅಗೇನ್. ಸೊ ನಮ್ಮ ಭೂಮಿಯಲ್ಲಿ ಎಷ್ಟಿದೆ ಅದನ್ನೇ ತೊಗೋಬೇಕೇ ಹೊರತು ಅದಕ್ಕಿಂತ ಹೆಚ್ಚಿಗೆ ತೊಗೊಳ್ಬೇಕೆ ಸಾಧ್ಯ ಇಲ್ಲ. ಸಿಂಪಲ್ ನೀವು ಎಲ್ಲಿಗೂ ಹೋಗೋಂಗಿಲ್ಲ. ನಮ್ಮ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಕೋಲಾರ ಗೋಲ್ಡ್ ಮೈನ್ಸ್ KGF ಏನಿದೆ, ಇದು ಸುಮಾರು 200 ವರ್ಷಗಳ ಕಾಲ ಅಲ್ಲಿ ಮೈನಿಂಗ್ ಮಾಡ್ತಾರೆ. ಏನು ನಮ್ಮ ಒಂದು ಮೈಸೂರು ರಾಜರ ಒಂದು ಕಾಲಘಟ್ಟದಿಂದಲೇ ಮಾಡಲಾಗುತ್ತೆ. ಆದರೆ ಕಾಲಾನಂತರದ ಕೆಲವೇ ಒಂದು ಲಾಸ್ಟ್ ಡಿಕೇಡ್ಸ್ ಏನು 1990 ಅಥವಾ 2000 ದಶಕದ ವೇಳೆ ಅಲ್ಲಿನ ಒಂದು ವೆಚ್ಚ ಹೆಚ್ಚಾಗೋದ್ರಿಂದ ಅದನ್ನ ನಿಲ್ಲಿಸಲಾಗುತ್ತೆ. ಸೊ ಅಂದರೆ ಅಲ್ಲಿ ಚಿನ್ನದ ಅದಿರು ಇಲ್ಲ ಅಂತ ಆಯಿತು. ಅಲ್ಲಿಗೆ ನಾವು ಯಾವುದೇ ರೀತಿಯಂಥ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಏನಿದೆ ಅದನ್ನ ಬಳಕೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಬಳಕೆ ಮಾಡಬೇಕು. ಸೊ ಹಾಗೆ ಅದು ಮುಗಿದು ಹೋಗಬಹುದಾದಂಥ ಸಂಪನ್ಮೂಲ ಆಗಿರುತ್ತೆ. ಇಟ್ಸ್ ಆಲ್ಸೋ ಒನ್ ಆಫ್ ದ ಮೇನ್ ಸ್ಕೋಪ್ ಪಾಯಿಂಟ್ ಆರ್ ಫ್ಯಾಕ್ಟರ್ ನ್ಯಾಚುರಲ್ ರಿಸೋರ್ಸಸ್. ದೆನ್ ಎರಡನೇದು ಎಕಾಲಜಿ ಆ್ಯಂಡ್ ಬಯೋಡೈವರ್ಸಿಟಿ. ಎಕಾಲಜಿ ಆ್ಯಂಡ್ ಬಯೋಡೈವರ್ಸಿಟಿ. ಸೊ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ಥಿಂಗ್ ಆರ್ ಮೇನ್ ಫ್ಯಾಕ್ಟರ್ಸ್ ಡಿಟರ್ಮೈನ್ ದ ಸ್ಕೋಪ್ ಆಫ್ ದ ಎನ್ವೈರನ್ಮೆಂಟಲ್ ಸ್ಟಡೀಸ್. ಸೊ ಎಕಾಲಜಿ ಆ್ಯಂಡ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಮತ್ತು ಪರಿಸರ. ಜೀವ ವೈವಿಧ್ಯತೆ ಮತ್ತು ಪರಿಸರ ಅಂತ ಏನು ಕರಿತಿದ್ದು ತುಂಬ ಮುಖ್ಯವಾದಂಥದ್ದು. ಯಾಕೆಂತಂದರೆ ನೀವು ಗಮನಿಸ್ಬೋದು, ನಮ್ಮ ಭೂಮಿಯ ಮೇಲೆ ಅಥವಾ ಭೂಮಿಯ ಒಳಗಡೆ ಅಥವಾ ನೀರಿನ ಒಳಗೆ ಅಥವಾ ನಾವು ಪರಿಸರದಲ್ಲಿ ಗಾಳಿಯಲ್ಲಿ ಎಲ್ಲವನ್ನು ನಾವು ನೋಡಿದಾಗ ಲಕ್ಷಾಂತರ ಸಂಖ್ಯೆಯ ಜೀವಾತ್ಮಕ ಕಣಗಳಿದ್ದಾವೆ. ಸೊ ಅವುಗಳಲ್ಲಿ ಜೀವಿಗಳಿದ್ದಾವೆ. ಅವುಗಳು ಏನು ಮಾಡ್ತವೆ, ಪರಸ್ಪರ ಒಂದನ್ನೊಂದು ಅವಲಂಬನೆ ಹೊಂದಿದೆ. ಅಲ್ಲಿ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಥಿಂಗ್ಸ್ ಅಂತ ಕರಿತೀವಿ. ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಥಿಂಗ್, ಜೈವಿಕ ಮತ್ತು ಅಜೈವಿಕ ಅಂಶಗಳು ಇದ್ದಾವೆ. ಸೊ ಜೀವ ವೈವಿಧ್ಯತೆ ಅಂತ ಹೇಳ್ತೀವಿ. ಆ ಜೀವ ವೈವಿಧ್ಯತೆಯಲ್ಲಿ ಕೆಲವೊಂದು ಜೀವಿಗಳು ಇನ್ನೊಂದು ಜೀವಿಯನ್ನು ತನ್ನ ಒಂದು ಜೀವನಾತ್ಮಕ್ಕೆ ಅವಲಂಬನೆಯನ್ನು ಹೊಂದಿರ್ತವೆ. ಸೊ ಹಾಗೆ ಆ ಒಂದು ಅವಲಂಬನೆ ಹೊಂದಿರತಕ್ಕಂಥದ್ದು ಏನಿದ್ದಾವೆ ತಮ್ಮ ಜೀವನ ಕ್ರಮಗಳನ್ನು, ಆಯುಷು ಅಥವಾ ಅವಳ ಒಂದು ಜೀವಿತಾವಧಿ ಅಂತೆಲ್ಲ ನೋಡಿದಾಗ ಲ್ಯಾಂಜಿವಿಟಿ ಅಂತ ಏನು ಕರಿತೀವಿ, ಅದು ತುಂಬ ಮುಖ್ಯವಾದದ್ದು. ಕೆಲವೇ ದಿನಗಳಲ್ಲಿ ತಮ್ಮ ಒಂದು ಜೀವನನ ಮುಂದುವರಿಸ್ತವೆ ಅಥವಾ ಕೆಲವೇ ಗಂಟೆಗಳಲ್ಲಿ ತಮ್ಮ ಜೀವನನ ಕಳ್ಕೋಬಹುದು. ಸೊ ಈ ರೀತಿಯಾಗಿ ಸೂಕ್ಷ್ಮ ಕಣಗಳಿಂದ ಹಿಡಿದು ಮಾನವನ ಅಥವಾ ಕಾಡು ಪ್ರಾಣಿಗಳು ಅಥವಾ ದೈತ್ಯಾಕಾರದಂಥ ಒಂದು ಪರಿಸರದಲ್ಲಿರ್ತಕ್ಕಂಥ ಒಂದು ಮರಗಿಡಗಳಾಗಿರ್ಬೋದು ಮೊದಲಾದವುಗಳೆಲ್ಲವೂ ಸಹ ಇದರ ವ್ಯಾಪ್ತಿಯಲ್ಲಿ ಬರುತ್ತೆ. ಒಂದು ಎಕೋಲಜಿ ಆ್ಯಂಡ್ ಬಯೋಡೈವರ್ಸಿಟಿ ಬಗ್ಗೆ ಇದು ತುಂಬ ಪರಿಸರ ಅಧ್ಯಯನ ಅನ್ನೋದು ವ್ಯಾಪ್ತಿಯ ಅಂಶವಾಗಿ ನಾವು ನೋಡ್ಬೋದು. ದೆನ್ environmental pollution and control. So it is also one of the main thing or main factor of the determinant of the scope of environmental studies. So whenever we have consumed the environmental aspects or what are the contents having in the environment, so that time we have pollute the different types of the pollutions made by the human being. The scope the
ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಅಂದರೆ ಅವನ ಒಂದು ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳೋದ್ರಿಂದ ಸಾಕಷ್ಟು ರೀತಿಯಂಥ ಮಾಲಿನ್ಯಗಳು ಉಂಟು ಮಾಡ್ತಾನೆ. ಆಗಲೇ ಹೇಳಿದಾಗೆ ಅದು ಜಲ ಮಾಲಿನ್ಯ ಆಗಿರ್ಬೋದು, ಭೂ ಮಾಲಿನ್ಯ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು, ಅರಣ್ಯ ಮಾಲಿನ್ಯ ಆಗಿರ್ಬೋದು. ಈ ರೀತಿಯಾಗಿ ಸಾವಿರಾರು ರೀತಿಯಂಥ ಒಂದು ಮಾಲಿನ್ಯಗಳನ್ನು, ಸಮುದ್ರ ಮಾಲಿನ್ಯ, ಸಮುದ್ರ ದೊಡ್ಡದಾಗಿದೆ ಆದರೂ ಸಹ ಮಾಲಿನ್ಯ ಮಾಡೋದನ್ನು ನಾವು ನೋಡ್ಬೋದು. ಕೆಲವೊಮ್ಮೆ ನೀವು ಗಮನಿಸ್ತೀರಾ, ನೀವು ನ್ಯೂಸಲ್ಲಿ ನೋಡ್ತಾ ಇರ್ತೀರಾ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಬರ್ತಾ ಇರುತ್ತೆ, ಲಕ್ಷಾಂತರ ಸಂಖ್ಯೆಯ ಒಂದು ಮೀನುಗಳು ಹೊರಗಡೆ ಬಂದು ಬಿದ್ದಿರುತ್ತವೆ ಸಮುದ್ರದ ಕಿನಾರೆಗಳಲ್ಲಿ. ಕಾರಣ ಏನಂದರೆ ಮಾಲಿನ್ಯ. ಸೊ ಈ ರೀತಿಯಾಗಿ ಮಾಲಿನ್ಯ ಅಂತಕ್ಕದ್ದು ಏನು, ಯಾವ ರೀತಿಯ ಮಾಲಿನ್ಯಗಳಿದ್ದಾವೆ ಮತ್ತು ಆ ಮಾಲಿನ್ಯಗಳನ್ನು ನಿಯಂತ್ರಣ ಮಾಡ್ಬೋದು ಅಂತ ವಿಧಾನಗಳು ಯಾವ್ಯಾವು. ಸೊ ಅದಕ್ಕಿರ್ತಕ್ಕಂಥ ವಿವಿಧ ರೀತಿಯಂಥ ಒಂದು ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಒಂದು ಪ್ರಾಧಿಕಾರಗಳು ಯಾವುವು ಮೊದಲಾದವುಗಳನ್ನು ಇಲ್ಲಿ ನೋಡ್ಬೋದು. ಇದನ್ನು ಸಹ ನಾವು ಅಧ್ಯಯನ ಮಾಡಲಾಗುತ್ತೆ. Then human population and environment. It is also one of the main factor determine the scope of environmental studies. ಸೊ ಇಲ್ಲಿ ನೀವು ಗಮನಿಸಬೇಕು, ಹ್ಯೂಮನ್ ಪಾಪ್ಯುಲೇಷನ್, ಮನುಷ್ಯ, ಇದನ್ನು ತುಂಬ ಮುಖ್ಯವಾಗಿ ಅತಿ ಬುದ್ಧಿವಂತ ಪ್ರಾಣಿ ಮತ್ತು ಅತಿ ದೊಡ್ಡ ಪ್ರಾಣಿ ಅಂದರೆ ಮನುಷ್ಯ. ಸೊ ವಿವಿಧ ರೀತಿಯ ಸಂಶೋಧನೆಗಳನ್ನ ಕೈಗೊಳ್ಳುತ್ತೆ, ಸಂಶೋಧನೆ ಸಾಧನೆ ಮಾಡುತ್ತೆ. ಆ ಸಂಶೋಧನೆಗಳೇ ಮತ್ತೆ ಮಾರಕ ಆಗೋದು ನಾವು ನೋಡ್ಬೋದು. ಸೊ ಹಾಗಾಗಿ ಪರಿಸರದ ಮೇಲೆ ನಾವು ಒತ್ತಡಗಳನ್ನು ಏರಬಾರ್ದು. ಮನುಷ್ಯನಾಗಿ ಅಥವಾ ಮನುಷ್ಯ ತಾನು ಹೆಚ್ಚು ಒತ್ತಡನ ಏರ್ತಂತಂದರೆ ಪರಿಸರ ಅಂತಕ್ಕಂಥ ಬೇರೆ ಬೇರೆ ರೀತಿಯಾದಂಥ ಒಂದು ಕೆಲಾಮಿಟೀಸ್ ಆಗೋದಕ್ಕೆ ನಾವು ನೋಡ್ಬೋದು. ಅದೇನು ಆರ್ಥಿಫ್ಯಾಕ್ಟ್ಸ್ ಆಗಿರ್ಬೋದು, ಅಥವಾ ಏನು ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಅಂದರೆ ಸೈಕ್ಲೋನ್ಸ್ ಆಗ್ಬೋದು, ಆಮೇಲೆ ಸುನಾಮಿ ಆಗ್ಬೋದು, ಅಥವಾ ಅರ್ಥ್ಕ್ವಾಕ್ಸ್ ಆಗ್ಬೋದು. ಸೊ ಅಥವಾ ಫುಡ್ ಸ್ಕೇಸಿಟಿ ಆಫ್ ಫುಡ್ ಆಗ್ಬೋದು, ಡ್ರಾಟ್ ಆಗ್ಬೋದು. ಇವೆಲ್ಲನೂ ಸಹ ಸಂಭವಿಸಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕಾಗಿ ಮನುಷ್ಯ ಏನು ಪರಿಸರ ಇದೆಯೋ ಆ ಪರಿಸರದ ತಕ್ಕ ಹಾಗೆ ವಹಿವಾಟನ್ನು ಮಾಡಬೇಕು. ಇದರಲ್ಲಿ ಒಂದು ಮಾತನ್ನು ನೀವು ಗಮನಿಸಬೇಕು. ಮಹಾತ್ಮ ಗಾಂಧೀಜಿ ಅವತ್ತಿಗೆ ಹೇಳ್ತಾರೆ, ಮನುಷ್ಯನ ತನ್ನ ಆಸೆಗಳನ್ನು ಪೂರೈಕೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪನ್ಮೂಲ ಭೂಮಿ ಮೇಲಿದೆ, ಆದರೆ ಮನುಷ್ಯನ ದುರಾಸೆಗಳಿಗೆಲ್ಲ. ಆದರೆ ನಾವು ಆಸೆಗಳಿಗಿಂತ ಹೆಚ್ಚಾಗಿ ದುರಾಸೆಗಳಿಗೆ ಒತ್ತು ಕೊಡ್ತಾರೋದ್ರಿಂದ ಇವತ್ತೇನಾಗ್ತಾ ಇದೆ, ಸಾಕಷ್ಟು ಪರಿಸರ ನಾಶ ಆಗ್ತಾ ಇದೆ. ಸೊ ಇದು ಒಂದು ಪ್ರಮುಖವಾದಂಥ ಅಂಶ. ದೆನ್ ಸೋಷಿಯಲ್ ಇಶ್ಯೂಸ್ ಇನ್ ರಿಲೇಷನ್ಸ್ ಟು ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟ್. Social issues in relations to development and environment. It is also one of the main factor determine the environmental studies, also scope of the environmental studies. ಸೊ ಇಲ್ಲಿ ನಾವು ನೋಡ್ಬೋದು, ಸಾಮಾಜಿಕ ಒಂದು ವಿದ್ಯಮಾನಗಳೇನಿದ್ದಾವೆ, ಅಭಿವೃದ್ಧಿ ಮತ್ತು ಪರಿಸರ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಿದಾಗ, ಮನುಷ್ಯ ಅಂತಂದಮೇಲೆ ತಾನು ಬುದ್ಧಿಜೀವಿ, ತನಗೆ ಅಭಿವೃದ್ಧಿನ ಹೊಂದಬೇಕು, ತನ್ನ ಆದಾಯನ ಹೊಂದಬೇಕು. ಇದ್ರ ಜೊತೆಗೆ ಸಾಕಷ್ಟು ರೀತಿಯಂಥ ಸಾಮಾಜಿಕ ಒಂದು ಅಂಶಗಳು ನಿರ್ಮಾಣ ಆಗ್ತವೆ, ಸಮಸ್ಯೆಗಳು ನಿರ್ಮಾಣ ಆಗ್ತವೆ. ಏನು ಸಮಸ್ಯೆಗಳು ನಿರ್ಮಾಣ ಆಗ್ತವೆ ಅಂತ ಬಂದಾಗ, ನಾವು ಪರಿಸರ ನಾಶ ಮಾಡಿದೆ ಅಂತ ಇಟ್ಕೊಳ್ಳಿ, ಮಾಲಿನ್ಯ ಉಂಟು ಮಾಡುತ್ತೆ, ಮಾಲಿನ್ಯ ಉಂಟಾಯ್ತು ಅಂತ ಇಟ್ಕೊಳ್ಳಿ, ಸಮಾಜಕ್ಕೆ ವಿವಿಧ ರೀತಿಯಂಥ ಕಾಯಿಲೆಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಸಾಂಕ್ರಾಮಿಕ ರೋಗಗಳಾಗಿರ್ಬೋದು ಅಥವಾ ಇನ್ನಿತರೆ ಸಮಸ್ಯೆಗಳು. ಆಮೇಲೆ ಪರಿಸರ ಮೇಲೆ ಹಾನಿ ಉಂಟು ಮಾಡಿದ್ವಿ, ಪರಿಸರ ನಾವು ಹೆಚ್ಚು ಬಳಕೆ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಬರಗಾಲ ನಿರ್ಮಾಣ ಆಗ್ಬೋದು, ಯಾವುದೇ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು, ರೈನಿ ಸೀಸನಲ್ಲಿ ಕೊರತೆ ಉಂಟಾಗ್ಬೋದು, ಅಥವಾ ಅತಿಯಾದಂಥ ಮಳೆ ಬರ್ಬೋದು, ಅಥವಾ ಸುನಾಮಿ ಉಂಟಾಗ್ಬೋದು ಪರಿಸರ ನಾಶ ಮಾಡೋದ್ರಿಂದ, ಅಥವಾ ಹಿಮ ಕರಗುವಿಕೆ ಆಗ್ಬೋದು. ಹಿಮ ಕರಗುವಿಕೆಯಿಂದಾಗಿ ಸಮುದ್ರದ ಮಟ್ಟ ಏರಿಕೆ ಆಗ್ಬೋದು, ಅಥವಾ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ಜಾಗತಿಕ ತಾಪಮಾನದ ಹೆಚ್ಚಳ ಅಂತ ಕರಿತೀವಿ. ಅದರಿಂದ ಸಾಕಷ್ಟು ರೀತಿಯಂಥ ಓಝೋನ್ ಪದರ ಒಂದು ತೂತಾಗುವಿಕೆ ಮಟ್ಟ ಏನಾಗಿದೆ, ಹೆಚ್ಚಾಗ್ತಾ ಇದೆ. ಇದರಿಂದ ನಮಗೆ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳೋದ್ರಿಂದ ಸರಿಯಾದಂಥ ಕೃಷಿ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಮನುಷ್ಯನ ಮೇಲೆ ಪ್ರಭಾವ ಬೀರುವುದು, ವಿವಿಧ ರೀತಿಯಿಂದ ಚರ್ಮ ರೋಗಗಳು ಬರುವುದು ಮೊದಲಾದವುಗಳು ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ಅಂಶಗಳು ಸಹ ಪರಿಸರ ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸುವಂಥ ಅಂಶಗಳು. ಸೊ ಇವತ್ತಿನ ಒಂದು ಮೊದಲನೇ ಒಂದು ಸೆಷನ್ನಲ್ಲಿ ನಾವು ನೋಡಿದಾಗ ಪರಿಸರ ಅಧ್ಯಯನದ ಒಂದು ವಿಚಾರ ಏನಿದೆ, ಅವುಗಳ ಒಂದು ಬಹುಶಾಸ್ತ್ರೀಯ ವಿಜ್ಞಾನಗಳ ಒಂದು ಸಂಬಂಧ ಏನಿದೆ, ಹಾಗೆ ಅದರ ಒಂದು ವ್ಯಾಪ್ತಿ ಏನಿದೆ ತಿಳ್ಕೊಂಡಿದ್ದೀವಿ. ಸೊ ಅದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.